ಅಸ್ತಮಾ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ಅಕ್ಯುಪಂಕ್ಚರ್ ಸ್ಪೆಷಲಿಸ್ಟ್ ಆದಂತಹ ಇಬ್ರು ಡಾಕ್ಟರ್ಸ್ ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಡಾಕ್ಟರ್ ಶ್ರಾವ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನೊಬ್ರು ಡಾಕ್ಟರ್ ಅರುಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನೀವೇ ಹೇಳಿ ಮೊದಲು, ಈ ಅಸ್ತಮಾ ಸಮಸ್ಯೆ ಅನ್ನೋದು ಎಲ್ಲರನ್ನ ಕಾಡ್ತಾನೆ ಇದೆ. ಎಷ್ಟೋ ಜನಕ್ಕೆ ಈ ಅಸ್ತಮಾ ಸಮಸ್ಯೆಯಿಂದ ಬಳತಾನೆ ಇದ್ದಾರೆ. ಸೊ ಈ ಅಸ್ತಮಾ ಸಮಸ್ಯೆ ಅಂದ್ರೆ ಏನು? ಅಸ್ತಮಾ ಅಂತ ಹೇಳಿದ್ರೆ ಇತ್ತೀಚೆಗೆ ಅದು ಕಾಮನ್ ಆಗಿ ಖಾಲಿ ಆಗೋಗಿದೆ. ನೀವು ಮೂವೀಸಲ್ಲೆಲ್ಲ ನೋಡಿರ್ಬೋದು, ಒಂಥರ ಇನ್ಹೇಲರ್ ತಗೊಳ್ತಾರೆ, ಬ್ರೀದಿಂಗ್ ಪ್ರಾಬ್ಲಮ್ ಆದಾಗ ಇನ್ಹೇಲರ್ ತಗೊಳ್ತಾರೆ. ಅದನ್ನೇ ನಾವು ಅಸ್ತಮಾ ಅಂತ ಹೇಳುವಂಥದ್ದು. ಸೊ ಈ ಅಸ್ತಮಾ ಅನ್ನೋದೊಂದು ಮಾರಕ ಕಾಯಿಲೆ ಅಂತ ಹೇಳ್ಬೋದು. ಇದು ಮಾರಕ ಕಾಯಿಲೆ ಜೊತೆಗೆ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಕ್ರಾನಿಕ್ ಡಿಸೀಸ್ ಅಂತ ಹೇಳಿದ್ರೆ ಈ ಕಾಯಿಲೆ ನಮ್ಮೊಟ್ಟಿಗೆ ಇರುತ್ತೆ. ನಾವು ಅದಕ್ಕೆ ಯಾವುದೇ ರೀತಿಯಾದ ಮೆಡಿಕೇಶನ್ಸ್ ಇರೋದಿಲ್ಲ. ನಮ್ಮ ಕೊನೆ ಉಸಿರು ಇರೋ ತನಕ ಸಹ ಈ ಕಾಯಿಲೆ ಅನ್ನೋದು ನಮ್ಮ ಜೊತೆಲೆ ಇರುತ್ತೆ ಅಂತ ಹೇಳ್ತೀವಿ. ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಏನು ಅಸ್ತಮಾ ಅಂದ್ರೆ ಏನು ಅಂತ ಹೇಳಿದ್ರೆ, ಲಂಗ್ಸ್ ವೀಕ್ನೆಸ್ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಲಂಗ್ಸ್ ಅಲ್ಲಿ ಎನರ್ಜಿ ಇರಲ್ಲ ಅಥವಾ ಲಂಗ್ಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಸ್ತಮಾ ಬಂದಿದೆ ಅಂತ ಹೇಳಿದ್ರೆ. ಇದು ಮೇನ್ ಆಗಿ ಟೆಕ್ನಿಕಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವೇನು ಉಸಿರಾಡ್ತೀವಲ್ಲ, ನಾವೇನು ಗಾಳಿ ತಗೊಳ್ತೀವಿ, ಆ ಗಾಳಿ ನಮ್ಮ ನೋಸಿಂದ ನಮ್ಮ ಲಂಗ್ಸಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಒಂದು ಪ್ಯಾಸೇಜ್ ಅಂತ ಇರುತ್ತೆ. ಅದನ್ನು ನಾವು ಏರ್ವೇಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಅಲ್ಲಿ ಟ್ರಕೆ ಆಗಿರ್ಬೋದು, ಬ್ರಾಂಕಸ್ ಆಗ್ಬೋದು, ಬ್ರಾಂಕೇಲ್ ಆಗಿರ್ಬೋದು, ಇವೆಲ್ಲ ಆ ಒಂದು ಪ್ಯಾಸೇಜ್ ಅಲ್ಲಿ ಬರುವಂಥದ್ದು. ಇಲ್ಲಿ ಗಾಳಿ ಮೂವ್ ಆಗುತ್ತೆ, ಸರಿನಾ? ಈ ಒಂದು ಗಾಳಿ ಏನು ಅಲ್ಲಿಂದ ಲಂಗ್ಸಿಗೆ ಹೋಗುತ್ತೆ ಮತ್ತೆ ಅಲ್ಲಿಂದ ಹೊರಗೆ ಬರುತ್ತೆ. ಸೊ ಈ ಒಂದು ಪ್ಯಾಸೇಜ್ ಅಲ್ಲಿ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಆಗಿರುತ್ತೆ. ಮತ್ತೆ ಅಲ್ಲಿ ಸ್ವೆಲ್ಲಿಂಗು ಅಥವಾ ಇನ್ಫ್ಲಮೇಷನ್ ಈ ತರದೆಲ್ಲ ಆಗಿರುತ್ತೆ. ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ಇಲ್ಲೊಂದು ಏನು ಇನ್ಫ್ಲಮೇಷನ್ ಆಗಿರುತ್ತೆ, ಈ ಅಸ್ತಮಾ ಪೇಷಂಟ್ಸ್ಗೆ ಅದು ವೆರಿ ಸೆನ್ಸಿಟಿವ್ ಇರುತ್ತೆ. ಸೊ ಕ್ಲೈಮೆಟಿಕ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಫುಡ್ ಆಗಿರ್ಬೋದು ಅಥವಾ ವೆದರ್ ಆಗಿರ್ಬೋದು, ಇದರಲ್ಲಿ ಏನಾದ್ರು ಒಂದು ರಿಯಾಕ್ಷನ್ಸ್ ಆದಾಗ ಅವರು ಬೇಗ ಅದಕ್ಕೆ ರಿಯಾಕ್ಟ್ ಆಗ್ತಾರೆ. ಅವ್ರು ರಿಯಾಕ್ಟ್ ಆಗುವಂತ ಟೈಮಲ್ಲಿ ಏನಾಗುತ್ತೆ, ಈ ಒಂದು ಏರ್ವೇಸ್ ಅಂತ ನಾವೇನ್ ಹೇಳ್ತೀವಿ, ಇದು ಸುತ್ತಲೂ ಕವರ್ ಆಗಿರುವಂತದ್ದು ಮಸಲ್ ಲೇಯರ್ಸ್ ಅಂತ ಹೇಳ್ತೀವಿ. ಮಸಲ್ಸ್ ಇರುತ್ತೆ. ಈ ಮಸಲ್ಸ್ ಏನಾಗುತ್ತೆ, ಟೈಟನ್ ಆಗುತ್ತೆ. ಯಾವಾಗ ಈ ಮಸಲ್ಸ್ ಟೈಟನ್ ಆಗುತ್ತೋ ಅವಾಗ ಈ ಏರ್ವೇಸ್ ಏನಾಗುತ್ತೆ, ನ್ಯಾರೋ ಆಗುತ್ತೆ. ನ್ಯಾರೋ ಅಂತ ಹೇಳಿದ್ರೆ ಚಿಕ್ಕದಾಗುತ್ತೆ. ಯಾವಾಗ ಈ ಏರ್ವೇಸ್ ಅನ್ನೋದು ಚಿಕ್ಕದಾಗುತ್ತೋ ಅವಾಗ ಅವರು ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸೊ ಆಕ್ಸಿಜನ್ ಕರೆಕ್ಟ್ ಸರಿಯಾದ ಪ್ರಮಾಣದಲ್ಲಿ ಲಂಗ್ಸ್ ಹೋಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಅವರು ಉಸಿರು ತಗೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಇನ್ನು ಕೆಲವು ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಅಸ್ತಮಾ ಪೇಷಂಟ್ಸ್ ಇರೋರಿಗೆ ಕಫ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಕಫ ಅನ್ನೋದು ಆ ಒಂದು ನ್ಯಾರೋ ಆಗಿರುವಂತ ಏರ್ವೇಸ್ ಅಂತ ಹೇಳ್ತೀವಿ, ಅಲ್ಲಿ ಹೋಗ್ಬಿಟ್ಟು ತಡೆದಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಇವರು ಇನ್ಹೇಲ್ ಅಥವಾ ಎಕ್ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಅಂತ ಟೈಮಲ್ಲಿ ಅಸ್ತಮೆಟಿಕ್ ಅಟ್ಯಾಕ್ ಅಂತ ಹೇಳ್ತೀವಿ, ಸಡನ್ ಆಗಿ ಅಸ್ತಮೆಟಿಕ್ ಅಟ್ಯಾಕ್ ಆಗುವಂಥದ್ದಾಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದನೂ ಸಹ ಅಸ್ತಮಾ ಬರುತ್ತೆ ಅಂತ ಹೇಳ್ಬೋದು. ಮೇನ್ ಆಗಿ ಏನು ಅಂತ ಹೇಳಿದ್ರೆ, ಈ ಒಂದು ಏರ್ವೇಸ್ ಅಲ್ಲಿ ಇರುವಂತಹ ಇನ್ಫ್ಲಮೇಷನ್ ಮತ್ತೆ ಲಂಗ್ಸ್ ಅಲ್ಲಿ ಏನು ವೀಕ್ನೆಸ್ ಇರುತ್ತೆ, ಅದರಿಂದಾಗಿ ಅಸ್ತಮಾ ಬರುವಂತದ್ದು. ಮೇಡಮ್, ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಈ ಅಸ್ತಮಾ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಏನು ಅಸ್ತಮಾ ಅಂತ ಏನಿದೆ, ಅದಕ್ಕೆ ಗುಣಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ, ವೀಸಿಂಗ್ ಅಂತ ಅಂದ್ರೆ ರ್ಯಾಟ್ಲಿಂಗ್ ಸೌಂಡ್ ಬರುವಂತದ್ದು, ಉಸಿರಾಡ್ಬೇಕಾದ್ರೆ ಗೊರ್ ಅಂತ ಸೌಂಡ್ ಬರುವಂತದ್ದಾಗಿರ್ಬೋದು. ಮತ್ತೆ ಶಾರ್ಟ್ನೆಸ್ ಆಫ್ ಬ್ರೆತ್, ಅಂದ್ರೆ ಸರಿಯಾಗಿ ಉಸಿರಾಟಕ್ಕೆ ಆಡಕ್ಕಾಗೋದಿಲ್ಲ. ಆಕ್ಸಿಜನ್ ಇಂಟೇಕ್ ಅವ್ರು ಸರಿಯಾಗಿ ತಗೊಳಕ್ ಆಗದೆ ಇರೋದ್ರಿಂದನೂ ಸಹ ಅದೊಂದು ಗುಣಲಕ್ಷಣ ಅಂತ ಹೇಳ್ಬೋದು. ಇನ್ನು ಅದು ಬಿಟ್ರೆ ರಾತ್ರಿ ಮಲ್ಕೊಂಡಾಗ ಮತ್ತೆ ಬೆಳಗ್ಗೆ ಎದ್ದಾಗ ಯಾವಾಗ ನೋಡಿದ್ರು ಸದಾ ಕೆಮ್ಮಿರುತ್ತೆ. ಸೊ ಆ ಕೆಮ್ಮು ಹೇಗೆ ತುಂಬಾನೇ ಫ್ರಸ್ಟ್ರೇಟ್ ಆಗೋಗಿರ್ತಾರೆ, ಕೆಮ್ಮಿ. ಸೊ ಅದು ಸಹ ಅಸ್ತಮದ ಗುಣಲಕ್ಷಣ ಅಂತ ಹೇಳ್ಬೋದು. ಇನ್ನು ನಿದ್ರೆನೇ ಮಾಡ್ಲಿಕ್ಕಾಗಲ್ಲ ಅವ್ರ ಕೈನಲ್ಲಿ. ಇನ್ನು ಕೆಮ್ಮು ಹೇಗೆ ಅಂತ ಹೇಳಿದ್ರೆ, ಯಾರಿಗೆ ಬೆಳಗಿನ ಜಾವ 3-5 ಗಂಟೆನಲ್ಲಿ, ಎಸ್ಪೆಷಲಿ 3-5 ಗಂಟೆನಲ್ಲಿ ಕೆಮ್ಮು ಜಾಸ್ತಿ ಬರುತ್ತೋ ಅವ್ರಿಗೆ ಅಂಡರ್ಸ್ಟುಡ್ ಇಟ್ಸ್ ಅಸ್ತಮಾ ಅಂತ ಹೇಳಿ. ಸೊ ಅದು ಮುಂದೆ ಒಂದು ದಿನ ಅಸ್ತಮಾ ಆಗಿ ಅದು ಕನ್ವರ್ಟ್ ಆಗೇ ಆಗುತ್ತೆ ಈ 3-5 ಗಂಟೆಲಿ ಬರುವಂತದ್ದು. ಸೊ ಮತ್ತೆ ಕೆಲವರಿಗೆ ರ್ಯಾಷಸ್ ಆಗ್ತಾ ಇರುತ್ತೆ, ಯಾವಾಗ ನೋಡಿದ್ರು ಇಚ್ಚಿಂಗ್. ಸೊ ಇಚ್ಚಿಂಗ್ ಇಂದ ಅದು ಅಂದ್ರೆ ಅಸ್ತಮಾಗೆ ಅದೊಂದು ಕಾಯಿಲೆಗೆ ಗುಣಲಕ್ಷಣ ಅಂತ ಹೇಳಲಿಕ್ಕಾಗಲ್ಲ. ಸೊ ಅಸ್ತಮಾ ಇರೋರಲ್ಲಿ ಇದು ಒಂದಿರುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಗುಣಲಕ್ಷಣಗಳು ಎಲ್ಲರಲ್ಲೂ ಇರಬೇಕು ಅಂತಿಲ್ಲ. ಕೆಲವೊಂದು ಇದೆ ಅಂತ ಹೇಳಿದಾಗ ಸೊ ಅವರಲ್ಲಿ ಅಸ್ತಮಾ ಬರ್ತಾ ಇದೆ ಅಂತನೋ ಅಥವಾ ಅಸ್ತಮಾ ಬಂದಿದೆ ಅಂತಲೂ ತಿಳ್ಕೊಬಹುದು. ಸೊ ದೀಸ್ ಆರ್ ದ ಮೇನ್ ಸಿಂಪ್ಟಮ್ಸ್. ಓಕೆ ಸರ್, ಎಷ್ಟೋ ಜನಕ್ಕೆ ಅಕ್ಯುಪಂಕ್ಚರ್ ಬಗ್ಗೆ ಗೊತ್ತಿದ್ರೂ ಕೂಡ ಹೋಗೋದೋ ಬೇಡವೋ, ಟ್ರೀಟ್ಮೆಂಟ್ ತಗೊಳ್ಳೋದೋ ಬೇಡವೋ ಅಂತ ಗೊಂದಲಗಳಲ್ಲಿ ಇರ್ತಾರೆ. ಸೊ ಈ ಅಕ್ಯುಪಂಕ್ಚರ್ ಬಗ್ಗೆ ಅವರಿಗೆ ಮಾಹಿತಿ ತಿಳಿಸ್ಕೊಡಿ. ಖಂಡಿತವಾಗ್ಲು ಅಕ್ಯುಪಂಕ್ಚರ್ ಅಂತ ಹೇಳಿದ್ರೆ, ಆಕ್ಯು ಅಂತ ಹೇಳಿದ್ರೆ ಸೂಜಿ ಅಂತ ಹೇಳಿ, ಪಂಚರ್ ಅಂತ ಹೇಳಿದ್ರೆ ಚುಚ್ಚೋದು ಅಂತ ಹೇಳಿ, ಅಂದ್ರೆ ಸೂಜಿನ ಚುಚ್ಚೋದು ಅಂತ ಹೇಳಿ ಅರ್ಥ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರಲ್ಲೂ ಒಂದು ತಪ್ಪಭಿಪ್ರಾಯ ಬಹಳಷ್ಟಿದೆ. ಆಕ್ಯುಪಂಕ್ಚರ್ ಅನ್ನೋದು ಹೊಸದು ಅನ್ನೋ ರೀತಿಲಿ ಮಾತಾಡ್ತಾರೆ. ಆದ್ರೆ ನಾನು ವೀಕ್ಷಕರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ,
ನಮ್ಮ ಆಕ್ಯುಪಂಚರ್ ಏನಿದೆಯಲ್ಲ ಇದಕ್ಕೆ 8,000 ವರ್ಷದ ಇತಿಹಾಸ ಇದೆ. ಇದು ನಿನ್ನೆ ಮೊನ್ನೆ ಚಿಕಿತ್ಸೆ ಕ್ರಮ ಅಲ್ಲ, ಇದು 8,000 ವರ್ಷದ ಇತಿಹಾಸ ಇದೆ. ಇದು ನಮ್ಮಲ್ಲೂ ಸಹ ಇತ್ತು. ನೀವು ಹಳೆ ಕಾಲದಲ್ಲಿ ನೋಡ್ಬೋದು, ಕಿವಿ ಚುಚ್ಚೋದು, ಮೂಗು ಚುಚ್ಚೋದು, ಈ ತರದೆಲ್ಲ ಒಂದು ಪದ್ಧತಿಗಳಿದ್ವು. ಮತ್ತೆ ಕೈ ತುಂಬ ಬಳೆ ಹಾಕುವಂಥದ್ದು, ಕಾಲಲ್ಲಿ ಖಡ್ಗ ಅಥವಾ ಗೆಜ್ಜೆ ಹಾಕೊಳ್ಳುವಂಥದ್ದು, ಇದೆಲ್ಲ ಇತ್ತು. ಅದು ಏನು ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಏನು ಆ ಒಂದು ಸಿಸ್ಟಮ್ನ ಇಟ್ಟಿದ್ರು, ಆ ಸಿಸ್ಟಮ್ ಅಲ್ಲಿ ಒಂದು ಲಾಜಿಕ್ ಇತ್ತು. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಈ ಕೈ ತೊಗೊಂಡ್ರೆ ನಾವೇನು ಬಳೆ ಹಾಕೊಳ್ತೀವಲ್ಲ, ಈ ಜಾಗ ಬಂದ್ಬಿಟ್ಟು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇಟ್ ಇಸ್ ರಿಲೇಟೆಡ್ ಟು ಯೂರಿನರಿ ಬ್ಲಾಡರ್ ಮತ್ತೆ ಯೂಟ್ರಸ್ ಅಂತ ಹೇಳ್ತೀವಿ. ಮತ್ತೆ ಆ ಕಾಲ್ ಗೆಜ್ಜೆ ಹಾಕೊಳ್ತಾರೋ ಅಥವಾ ಖಡ್ಗ ಹಾಕೊಳ್ತಾರಲ್ಲ, ಆ ಜಾಗನೂ ರಿಲೇಟೆಡ್ ಟು ಯೂಟ್ರಸ್ ಅಥವಾ ಯೂರಿನರಿ ಬ್ಲಾಡರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಬಳೆ ಅಥವಾ ಕಾಲ್ಗೆಜ್ಜೆ ಇರೋದ್ರಿಂದಾಗಿ ಏನಾಗುತ್ತೆ, 24/7 ಅಂದ್ರೆ 24 ಗಂಟೆನೂ ಸಹ ಅಲ್ಲಿ ಪ್ರೆಷರ್ ಪಾಯಿಂಟ್ಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಹಳೆ ಕಾಲದಲ್ಲಿ ಹೆಂಗಸರಿಗೆ ಈ ಮುಟ್ಟಿನ ಸಮಸ್ಯೆಗಳಾಗಿರ್ಬೋದು, ಈಗಿನ ಒಂದು ರೇಂಜಲ್ಲಿ ಏನಿದೆ ಅದು ಹಳೆ ಕಾಲದಲ್ಲಿ ಮುಟ್ಟಿನ ಸಮಸ್ಯೆ ಅನ್ನೋದೇ ಅವರು ಅನ್ನೋದೇ ಇರ್ತಿರ್ಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಆರೋಗ್ಯವಾಗಿ ಇರ್ತಾ ಇದ್ರು. ಸೊ ಈ ಒಂದು ಆಕ್ಯುಪಂಚರ್ ಅಂತ ಹೇಳೋದು ಅಷ್ಟು ಒಂದು ಮಿರಾಕಲ್ಸ್ ಆಗಿ ಕೆಲಸ ಮಾಡುವಂಥದ್ದು. ಮತ್ತೆ ಇದು ಹೇಗೆ ಮೊದಲು ಇದು ಚೈನಾದಲ್ಲಿ ಕಂಡು ಬಂದಂಥದ್ದು. ಇಲ್ಲಿ ಚೈನಾದವರು ಇದನ್ನ ಅವರ ಒಂದು ಪಾರಂಪರಿಕ ಅಂತ ಹೇಳಿದ್ರೆ, ನಮ್ಮಲ್ಲಿ ಹೇಗೆ ಆಯುರ್ವೇದನ ನಾವು ಪಾರಂಪರಿಕವಾಗಿ ಬೆಳೆಸ್ತಾ ಬಂದಿದ್ದೀವೋ, ಹಾಗೆ ಚೈನಾದಲ್ಲಿ ಇದು ಆಕ್ಯುಪಂಚರ್ ಅನ್ನೋದು ಒಂದು ಪಾರಂಪರಿಕವಾಗಿ ಬೆಳೆಸ್ತಾ ಬಂದಿದ್ದಾರೆ. ಸೊ ಈ ಒಂದು ಪಾರಂಪರಿಕ ಪದ್ಧತಿ ಅನ್ನೋದು ವೆಸ್ಟರ್ನ್ ಕಲ್ಚರ್ಗೆ ಹೇಗೆ ಬಂತು ಅಂತ ಹೇಳಿದ್ರೆ, ಒಂದ್ಸಲಿ ಅಮೆರಿಕನ್ ಪ್ರೆಸಿಡೆಂಟ್ ಒಂದ್ಸಲಿ ಈಸ್ಟರ್ನ್ ಕಂಟ್ರೀಸಿಗೆ ಬಂದಿದ್ದಾಗ ಅವರ ಆರೋಗ್ಯ ಸಮಸ್ಯೆ ತುಂಬಾ ತೀವ್ರವಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಅಲ್ಲಿದ್ದಂತಹ ಆಕ್ಯುಪಂಚರ್ ಡಾಕ್ಟರ್ಸ್ ಬರೀ 2-3 ಸೂಜಿಗಳನ್ನ ಹಾಕಿ ಅವ್ರನ್ನ ಗುಣಪಡಿಸ್ತಾರೆ. ಅಂತಹ ಒಂದನ್ನು ನೋಡ್ಬಿಟ್ಟು ಅವರು ತುಂಬಾನೇ ಆಶ್ಚರ್ಯ ಪಡ್ತಾರೆ. ಕೇವಲ 2-3 ಸೂಜಿ ಹಾಕ್ಬಿಟ್ಟು ಇಷ್ಟು ಚೆನ್ನಾಗಿ ಈ ಒಂದು ಖಾಯಿಲೆ, ಯಾವುದೇ ಒಂದು ಮಾಡರ್ನ್ ಟೆಕ್ನಾಲಜೀಸ್ ಇಲ್ಲ, ಏನು ಮೆಡಿಸಿನ್ಸ್ ಇಲ್ಲ, ಮೆಡಿಕೇಶನ್ಸ್ ಇಲ್ಲ, ಏನು ಇಲ್ದಿರ ಈ ತರ ಸರಿ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಆಶ್ಚರ್ಯ ಪಡ್ತಾರೆ ಅವರು. ಮತ್ತೆ ಅವರು ತಮ್ಮ ತಾಯ್ನಾಡಿಗೆ ಮರಳಿದ ಮೇಲೆ, ಅಂದ್ರೆ ಅಮೆರಿಕಾಗೆ ವಾಪಸ್ ಹೋದ್ಮೇಲೆ, ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರಿಗೆ ಒಂದು ಲೆಟರ್ ಬರೀತಾರೆ. ಏನು ಅಂತ ಹೇಳಿದ್ರೆ, ಈ ತರ ನಾವು ಏನು ವೆಸ್ಟರ್ನ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಈಸ್ಟರ್ನ್ ಸೈನ್ಸ್ಗಿಂತ 1000 ವರ್ಷ ಹಿಂದೆ ಇದೀವಿ ನಾವು. ಸೊ ನಾವು ಏನಂದ್ರೆ ಏನೂ ಸಾಧಿಸಿಲ್ಲ. ಸೊ ನಾವು ಅವರಿಂದ ಕಲಿಬೇಕಾಗಿರೋದು ಬಹಳಷ್ಟಿದೆ. ಸೊ ಅಲ್ಲಿರುವಂತಹ ಒಂದು ಟ್ರೀಟ್ಮೆಂಟ್ಸ್ಗಳನ್ನ ಏನಿದೆ, ಅಲ್ಲಿರುವಂತಹ ಪದ್ಧತಿ ಏನಿದೆ, ಅದನ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ಅದು ವಿಶ್ವದಾದ್ಯಂತ ಎಲ್ಲರಿಗೂ ಸಿಗೋ ರೀತಿ ಮಾಡಿ ಅಂತ ಹೇಳಿ ಅವರು ವಿಶ್ವ ಆರೋಗ್ಯ ಸಂಸ್ಥೆಗೆ ಒಂದು ಲೆಟರ್ ಬರೀತಾರೆ. ಈ ಒಂದು ಲೆಟರ್ನ ತಗೊಂಡು, ಆ ಒಂದು ಲೆಟರ್ ಬೇಸ್ ಮಾಡಿಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ 1997ರಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಕಂಟಿನ್ಯೂಸ್ 5 years ರಿಸರ್ಚ್ ಮಾಡ್ತಾರೆ. ಅಂದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ತಾರೆ. ಎಲ್ಲಾ ತರ ಕಾಯಿಲೆಯವರಿಗೆ ಈ ಆಕ್ಯುಪಂಚರ್ ಟ್ರೀಟ್ಮೆಂಟ್ ಕೊಟ್ಟು ಇನಿಷಿಯಲ್ ಸ್ಟೇಜ್ ವೈಸ್ ಅವರು ಯಾವ ರೀತಿ ರಿಕವರ್ ಆಗ್ತಾ ಇದಾರೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನೆಲ್ಲ ಕ್ಲಿನಿಕಲ್ ಟ್ರಯಲ್ಸ್ 5 years ಮಾಡ್ತಾರೆ. ಮಾಡಿ 1997 ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಆಕ್ಯುಪಂಚರ್ ಅಲ್ಲಿ ಖಂಡಿತವಾಗ್ಲೂ ಎಲ್ಲಾ ತರ ಕಾಯಿಲೆಗಳನ್ನು ಸಹ ಗುಣಪಡಿಸಬಹುದು. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಇದು ಎಲ್ಲಾ ಒಂದು ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಸಹ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಇದು ಜನಕ್ಕೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ನ ಬೇಸ್ ಮಾಡಿಕೊಂಡು ಅಮೆರಿಕ, ನ್ಯೂಜಿಲೆಂಡ್, ಜರ್ಮನಿ, ಯುರೋಪ್, ಈ ತರ ಯುರೋಪಿಯನ್ ಕಂಟ್ರೀಸ್ ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ಟೇಟ್ಮೆಂಟ್ ನ ಬೇಸ್ ಮಾಡಿಕೊಂಡು ಅವರಲ್ಲಿ ಪರ್ಸನಲ್ ಆಗಿ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಮಾಡಿ ಅದರಲ್ಲಿ ಅವರಿಗೆಲ್ಲ ಸ್ಯಾಟಿಸ್ಫೈಡ್ ಆದ್ಮೇಲೆ, ಈಗ ಅಮೆರಿಕ ಮತ್ತೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಆಕ್ಯುಪಂಚರ್ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ಹೇಳಿದ್ರೆ, ಅವರ ಈ ಒಂದು ಆಕ್ಯುಪಂಚರ್ ಮತ್ತೆ ಯೋಗನ ಅವರ ಒಂದು ಸಿಸ್ಟಮ್ ಅಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಇದನ್ನ ತುಂಬಾ ನಂಬ್ತಾ ಇದ್ದಾರೆ. ಇದರಲ್ಲಿ ನಿಜವಾಗ್ಲೂ ಇದರಲ್ಲಿ ಮಿರಾಕಲ್ಸ್ ಮಾಡಬಹುದು ಅಂತ ಅವರಿಗೆ ಗೊತ್ತಾಗಿದೆ. ಬಟ್ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಪ್ರಚಾರ ತಗೊಳ್ತಾ ಇದೆ. ಬಟ್ ಜನಕ್ಕೆ ಇನ್ನೂ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಎಲ್ಲರೂ ಏನ್ ಅಂದ್ಕೊಂಡಿದ್ದಾರೆ, ಇಂಜೆಕ್ಷನ್ ಅಥವಾ ಇದು ಬರೀ ಪೇನ್ಗೆ ಮಾತ್ರ ಆಗುತ್ತೆ, ಕಾಯಿಲೆನ ಟೆಂಪ್ರವರಿ ರಿಲೀವ್ ಮಾಡುತ್ತೆ, ಅಥವಾ ನರಕ್ ಚುಚ್ಚಿಬಿಡ್ತಾರೆ, ಬೇರೆ ಏನೇನೋ ಆಗೋಗುತ್ತೆ ಅಂತ ಏನೇನೋ ತಪ್ಪು ಮಾತಾಡ್ತಾರೆ. ಖಂಡಿತವಾಗ್ಲೂ ಆ ಥರದ್ದೆಲ್ಲ ಏನೂ ಇಲ್ಲ. ದೊಡ್ಡ ಆರೋಗ್ಯ ಆರ್ಗನೈಸೇಷನ್ಸ್, ದೊಡ್ಡ ರಾಷ್ಟ್ರಗಳೆಲ್ಲ ಇದನ್ನ ಒಪ್ಕೊಂಡಿದ್ದಾರೆ. ಆಕ್ಯುಪಂಚರ್ ಇಸ್ ಅ ವಂಡರ್ಫುಲ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ. ಸೊ ಹಾಗಾಗಿ ಬರೀ ಕೆಲವೊಂದು ಸೂಜಿ ಹಾಕೋದ್ರಿಂದ ಟ್ರೆಮೆಂಡಸ್ ಮಾತ್ರೆಯಲ್ಲಿ ಸರಿ ಮಾಡೋಕ್ಕಾಗದಿರೋದು ಸಹ ಬರೀ ಸೂಜಿನ ಹಾಕಿ ನಾವು ಸರಿಪಡಿಸ್ಬೋದು. ಸೊ ಹಾಗಾಗಿ ಆಕ್ಯುಪಂಚರ್ ಇಸ್ ಅ ವಂಡರ್ಫುಲ್ ಟ್ರೀಟ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ಅಸ್ತಮಾ ಬರೋದಕ್ಕೆ ನಿಮ್ಮ ಅಕ್ಯುಪಂಚರ್ ಪ್ರಕಾರ ಈ ಅಸ್ತಮಾ ಬರೋದಕ್ಕೆ ಮುಖ್ಯ ಕಾರಣವಾದ್ರೂ ಏನು? ಮುಖ್ಯ ಕಾರಣ ಅಂತ ಹೇಳಿದ್ರೆ ಲಂಗ್ಸ್ ಅಂಡ್ ಕಿಡ್ನೀಸ್ ಅಂತ ಹೇಳ್ತೇವೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ಯಾವಾಗಲೂ ಅಷ್ಟೇ ಪ್ರೊಟೆಕ್ಟಿವ್ ಚಿ ಅಂದ್ರೆ ಲಂಗ್ಸ್ಗೆ ಹೋಲಿಸ್ತೀವಿ. ಪ್ರೊಟೆಕ್ಟಿವ್ ಚಿ ಅಂದ್ರೆ ಎನರ್ಜಿ ಅಂತ ಹೇಳಿ. ಸೊ ನಮ್ಮಲ್ಲಿ ಯಾವಾಗ ಪ್ರೊಟೆಕ್ಟಿವ್ ಚಿ ಚೆನ್ನಾಗಿರುತ್ತೋ ಅವರಲ್ಲಿ ಅಸ್ತಮಾ ಬರೋದಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಪ್ರೊಟೆಕ್ಟಿವ್ ಚಿ ಯಾವಾಗ ವೀಕ್ ಆಗಿರುತ್ತೆ ಅವರಲ್ಲಿ ಎನರ್ಜಿ ವೇರಿಯೇಷನ್ಸ್ ಜಾಸ್ತಿ ಆಗುವಂಥದ್ದು. ಇನ್ನು ನ್ಯೂಟ್ರಿಟಿವ್ ಎನರ್ಜಿ ಯಾವಾಗ ಚೆನ್ನಾಗಿರುತ್ತೋ ಅವರಲ್ಲೂ ಸಹ ಅಸ್ತಮಾ ಬರಲ್ಲ.
ಹಾಗೆ ಇನ್ನು ಡಿಫೆನ್ಸಿವ್ ಸಿಸ್ಟಮ್, ಡಿಫೆನ್ಸಿವ್ ಅಂತ ಹೇಳಿದ್ರೆ ನಾವು ಕಿಡ್ನಿಗೆ ಹೋಲಿಸ್ತೀವಿ, ಇನ್ನು ನ್ಯೂಟ್ರಿಟಿವ್ ಅಂತ ಹೇಳಿದ್ರೆ ಅದನ್ನ ಸ್ಪ್ಲೀನ್ ಅಂತ ಒಂದು ಆರ್ಗನ್ಗೆ ಹೋಲಿಸ್ತೀವಿ. ಸೊ ಯಾವಾಗ ಈ ಪ್ರೊಟೆಕ್ಟಿವ್ ಅಂಡ್ ನ್ಯೂಟ್ರಿಟಿವ್, ಡಿಫೆನ್ಸಿವ್ ಈ 3 ಸಿಸ್ಟಮ್ ಯಾವಾಗ ನಮ್ಮ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೋ ಅಂಥವ್ರಿಗೆ ಅಸ್ತಮ ಬರೋದಿಲ್ಲ. ಸೊ ಈ 3ರಲ್ಲಿ ಯಾವಾಗ ವೇರಿಯೇಷನ್ಸ್ ಆಗುತ್ತೋ ಅವಾಗಲೇ ಅಸ್ತಮ ಅನ್ನೋ ಕಾಯಿಲೆ ಕಾಡಿಸೋದು. ಸೊ ಅದನ್ನ ನಾವು ನಮ್ಮ ಕ್ಲಿನಿಕ್ಗೆ ಬಂದಾಗ ಅವರಲ್ಲಿ ನಾವು ಫಸ್ಟ್ ಕೇಳ್ತೀವಿ, ಅವ್ರ ಸಿಂಪ್ಟಮ್ಸ್ ಎಲ್ಲ ತಗೊಂಡಾದ್ಮೇಲೆ ಅವ್ರ ನಾಡಿ ಎಲ್ಲ ನೋಡಿದ್ಮೇಲೆ ಸೊ ಅವ್ರನ್ನ ನಾವು ಲಂಗ್ಸ್ ಅಲ್ಲಿ ಸಮಸ್ಯೆ ಆಗಿದೆಯಾ, ಕಿಡ್ನಿಲ್ ಸಮಸ್ಯೆ ಆಗಿದೆಯಾ, ಸ್ಪ್ಲೀನಲ್ಲಿ ಆಗಿದೆಯಾ, ಅಥವಾ ಇದ್ರ ಜೊತೆಗೆ ಏನಾದ್ರು ಸಬ್ ಆರ್ಗನ್ನು ಇದಕ್ಕೆ ಕಾರಣ ಆಗಿದೆಯಾ ಅಂತ ತಿಳ್ಕೊಂಡು ಯಾವ್ದ್ರಲ್ಲಿ ಸಮಸ್ಯೆ ಇದೆ ಅಂತ ನಾವು ಸಂಪೂರ್ಣವಾಗಿ ನೋಡಿದಾಗೆ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಅವ್ರ ಟಂಗ್ ಡಯಾಗ್ನೋಸ್ ಮಾಡಿದಾಗ ಸಂಪೂರ್ಣವಾಗಿ ನಮಗೆ ಗೊತ್ತಾಗುತ್ತೆ, ಓಕೆ ಇವರಲ್ಲಿ ಯಾವ್ದ್ರಲ್ಲಿ ಸಮಸ್ಯೆ ಆಗಿದೆ ಅಂತ. ಸೊ ಲಂಗಿಂದನಾ, ಸ್ಪ್ಲೀನಿಂದಲ್ಲ, ಕಿಡ್ನಿಯಿಂದಲ್ಲ ಅಥವಾ ಸಬ್ ಆರ್ಗನ್ನು ಕಾರಣ ಆಗಿದೆಯಾ ಅಂತ ತಿಳ್ಕೊಂಡು ನಂತರ ಇದಕ್ಕೆ ನಾವು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಮಾಡೋದ್ರಿಂದಾಗಿ ಸಂಪೂರ್ಣವಾಗಿ ಅವರ ಒಂದು ಕಾಯಿಲೆಯಿಂದ ಹೊರಗೆ ಬರ್ತಾರೆ. ಓಕೆ ಸರ್, ಅಕ್ಯುಪಂಚರ್ ಟ್ರೀಟ್ಮೆಂಟ್ ತಗೊಂಡು ಎಷ್ಟೋ ಕಾಯಿಲೆಗಳು ವಾಸಿ ಆದಂತಹ ಉದಾಹರಣೆಗಳು ನಮ್ಮ ಹತ್ರ ಇದೆ. ಸೊ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ನಾನು ನಮ್ಮ ಕ್ಲಿನಿಕಲ್ಲಿ ಈ ಆಕ್ಯುಪಂಚರ್ ಟ್ರೀಟ್ಮೆಂಟ್ ತಗೊಂಡು ಅಸ್ತಮಾ ಕಾಯಿಲೆಯಿಂದ ಹೊರಗೆ ಬಂದಿರೋರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ರು ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಅರೌಂಡ್ 35-36 ಇಯರ್ಸ್ ಇರ್ಬೋದು. ಅವರು ಸಹ ಈ ಒಂದು ಅಸ್ತಮಾ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರ ಕಂಪ್ಲೇಂಟ್ ಏನಿತ್ತು ಅಂತ ಹೇಳಿದ್ರೆ, ನನಗೆ ನೋಸ್ ಬ್ಲಾಕ್ ಆಗುತ್ತೆ, ಮತ್ತೆ ರಾತ್ರಿ ಹೊತ್ತು ನಿದ್ರೆ ಬರೋದಿಲ್ಲ, ತುಂಬಾ ಕೆಮ್ಮು ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಬೆಳಗಿನ ಜಾವ 4ರಿಂದ 5 ಈ ಟೈಮಲ್ಲಿ ನನಗೆ ಹೆಚ್ಚಿಗೆ ಕೆಮ್ಮು ಬರುತ್ತೆ, ಮತ್ತೆ ತುಂಬಾ ಕಫ ತೆಗಿತಾ ಇರ್ತೀನಿ ನಾನು. ಮತ್ತೆ ಆಫೀಸಲ್ಲಿ ಸ್ವಲ್ಪ ಏನೋ AC, ಆಫೀಸಲ್ಲಿ ಫುಲ್ AC ಇರೋದ್ರಿಂದಾಗಿ ಅದರಿಂದಾಗಿ ನನಗೆ ಸಿವಿಯರ್ ಹೆಡೇಕ್ ಬರುತ್ತೆ, ಮತ್ತೆ ಅವಾಗ ನನಗೆ ಜಾಸ್ತಿ ಕೆಮ್ಮು ಬರುತ್ತೆ. ಇದರಿಂದಾಗಿ ನಾನು ವರ್ಕ್ ಮಾಡುವಂಥ ಜಾಗದಲ್ಲೂ ಸಹ ತುಂಬಾ ನ್ಯೂಸೆನ್ಸ್ ಆಗೋಗಿದೆ. ನನಗೆ ಒಂಥರ ಹಿಂಸೆ ಆಗುತ್ತೆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ. ಮತ್ತೆ ಈ ವೆದರ್ ಏನೋ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಸಹ ಆ ಒಂದು ಕಷ್ಟ ನಾನೇನು ಅನುಭವಿಸ್ತಾ ಇದ್ದೀನಿ ಅದನ್ನ ಯಾರ ಕೈಲೂ ಹೇಳ್ಕೊಳಕ್ಕಾಗೋದಿಲ್ಲ, ಅಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಇದ್ರ ಮೇಲೆ ಬಂದಿದ್ರು. ಅವರು ಒಂದು ಕಮ್ಮಿ ಅಂತ ಹೇಳಿದ್ರು ಒಂದು 10 years ಇಂದ ಮೆಡಿಕೇಶನ್ಸ್ ಅಲ್ಲಿ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಅವರಿಗೆ ಲೈಟ್ ಆಗಿ ವೀಸಿಂಗ್ ಇಂದ ಸ್ಟಾರ್ಟ್ ಆಗಿರುವಂತದ್ದು ಇವಾಗ ತುಂಬಾ ಕ್ರಾನಿಕ್ ಸ್ಟೇಜಿಗೆ ಬಂದಿತ್ತು. ಸೊ ನಾವು ಅವ್ರ ನಾಡಿ ಎಲ್ಲ ನೋಡಿದ್ಮೇಲೆ, ಓಕೆ ಸರ್, ನಿಮ್ದು ಈ ತರ ಎನರ್ಜಿ ವೇರಿಯೇಷನ್ಸ್ ಆಗಿದೆ, ಖಂಡಿತವಾಗ್ಲೂ ಏನು ತೊಂದರೆ ಇಲ್ಲ, ನೀವು ಸರಿ ಹೋಗ್ತೀರಾ ಅಂತ ಹೇಳಿದಾಗ ಅವರು ಸರಿ ಹೋಗ್ತೀನಿ, ಅದು ಹ್ಯಾಕ್ ಸರಿ ಹೋಗ್ತೀನಿ, ನಾನು ಎಲ್ಲಾ ಕಡೆನೂ ತೋರಿಸಿದ್ದೀನಿ, ಎಲ್ಲಾ ತರದ್ದು ಟ್ರೀಟ್ಮೆಂಟ್ ಸಹ ತಗೊಂಡಿದ್ದೀನಿ, ನೀವು ಬರೀ ನಾಡಿ ನೋಡ್ಬಿಟ್ಟು ಇದು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದೆ ಒಂದೇ ಮಾತು, ನೋಡಿ ಸರ್, ನೀವು ಏನೇ ರಿಪೋರ್ಟ್ ಮಾಡಿಸಿ ಏನೇ ಮಾಡಿಸಿ ನಿಮಗೆ ಕಾಯಿಲೆ ಇದೆ ಅಂತ ಹೇಳ್ತಾರೆ ಹೊರತಾಗಿ ಆ ಕಾಯಿಲೆ ಹ್ಯಾಕ್ ಬಂತು ಅಥವಾ ಹ್ಯಾಕ್ ಸರಿ ಹೋಗುತ್ತೆ ಅನ್ನೋದನ್ನ ಯಾರೂ ಹೇಳೋದಿಲ್ಲ. ನಾವು ನಾಡಿ ನೋಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಈ ಕಾಯಿಲೆ ಹ್ಯಾಕ್ ಬಂತು ಅಂತ ಹೇಳಿ ಗೊತ್ತಾಗುತ್ತೆ. ಇದನ್ನ ಸರಿಪಡಿಸ್ಬೇಕಾದ್ರೆ ನಾವೇನ್ ಮಾಡಬೇಕು, ನಿಮ್ಮ ಆರ್ಗನ್ಗೆ ಏನು ಕಮಾಂಡ್ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಒಂದು ಇಂಟ್ರೆಸ್ಟ್ ಏನಿರಬೇಕು ಅಂತ ಹೇಳಿದ್ರೆ, ಇಲ್ಲೊಬ್ರು ಡಾಕ್ಟ್ರು ಆಕ್ಯುಪಂಚರ್ ಪ್ರಕಾರವಾಗಿ ನಿಮ್ಮ ಒಂದು ಕಾಯಿಲೆನ ಸರಿಪಡಿಸ್ತೀನಿ ಅಂತ ಹೇಳಿದರೆ ಅದ್ರ ಮೇಲೆ ಕಾನ್ಫಿಡೆಂಟ್ ಇಟ್ಕೊಂಡು ಆ ಟ್ರೀಟ್ಮೆಂಟ್ ಮೇಲೆ ಕಾನ್ಫಿಡೆಂಟ್ ಇಟ್ಕೊಳ್ಳಿ. ಕಣ್ಮುಚ್ಕೊಂಡು ಟ್ರೀಟ್ಮೆಂಟ್ಗೆ ಬನ್ನಿ. ಟ್ರೀಟ್ಮೆಂಟ್ ಏನು ಡೇ 1ಇಂದನೂ ಸಹ ನಾನು ಸರಿ ಹೋಗ್ತಾ ಇದ್ದೀನಿ, ಗುಣ ಆಗ್ತಾ ಇದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟು, ಆ ಒಂದು ವಿಶ್ವಾಸದಿಂದ, ಮತ್ತೆ ನಾನೇನೆಲ್ಲ ಹೇಳ್ಕೊಟ್ಟಿರ್ತೀನಿ ಚಾಚು ತಪ್ಪದಿರ ನಂದು 100% ಎಫರ್ಟ್ ಇದ್ರೆ ನಿಮ್ದು 200% ಎಫರ್ಟ್ ಇರಬೇಕು, ನಾನು ಸರಿ ಹೋಗ್ಲೇಬೇಕು ಅನ್ನೋದಿರಬೇಕು. ಆ ಒಂದು ಕಾನ್ಫಿಡೆನ್ಸ್ ಇಂದ ನೀವು ಬನ್ನಿ, 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದೆ. ಅವ್ರ ಟ್ರೀಟ್ಮೆಂಟ್ ತಗೊಂಡ್ರು ಜಸ್ಟ್ 30 ಸೆಷನ್ಸ್ ಅಷ್ಟೇ. ವರ್ಷಾನ್ಗಟ್ಲೆಯಿಂದ ಇರುವಂತಹ ಕಾಯಿಲೆ ಕೇವಲ 30 ಸೆಷನ್ಸ್, ಅಂದ್ರೆ ವಾರದಲ್ಲಿ 2 ದಿನ ತರ ಬರ್ತಿದ್ರು ಅವರು. ಸೊ 30 ಸೆಷನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಅವ್ರಿಗೆ ಆ ಒಂದು ಅಸ್ತಮಾ ಅನ್ನೋ ಕಾಯಿಲೆಯಿಂದಾನು ಅವ್ರು ಹೊರಗೆ ಬಂದ್ರು. ಇವಾಗ ಏನಂದ್ರೆ ಯಾವ ಡಸ್ಟಲ್ಲಿ ಹೋದ್ರು ಸಹ, ಏನ್ ಆಹಾರ ತಗೊಂಡ್ರು, AC-ಲಿದ್ರು ಸಹ ಯಾವುದೇ ರೀತಿಯಾದ ಅವರಿಗೆ ಆ ಒಂದು ತೊಂದರೆ ಕಾಡಿಸ್ತಾ ಇಲ್ಲ. ಅವ್ರಿಗೆ ನಾವು ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ, ರೆಗ್ಯುಲರ್ ಆಗಿ ಏನ್ ಮೇಂಟೈನ್ ಮಾಡಬೇಕು ಅಂತೇಳಿ ಅದನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇವತ್ತಿಗೂ ಸಹ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಆಯ್ತು, 6 ತಿಂಗಳ ಮೇಲೆ ಆಯ್ತು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಹೋಗಿರೋದು. ಈಗ ವಿಂಟರ್ ಸೀಸನ್ ಬೇರೆ, ಈ ಟೈಮಲ್ಲಿ ಅವ್ರಿಗೆ ಜಾಸ್ತಿ ಅಟ್ಯಾಕ್ ಆಗ್ತಾ ಇದ್ದಂಥದ್ದು. ಈಗಲೂ ಸಹ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ನನಗೇನು ಪ್ರಾಬ್ಲಮ್ ಇಲ್ಲ ಸರ್, ನಾನು ಆರಾಮಾಗಿದ್ದೀನಿ, ಸೊ ಆಕ್ಯುಪಂಚರ್ ವರ್ಕ್ಸ್ ವಂಡರ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್ಸ್, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿಸೋಣ. ಅದಕ್ಕೂ ಮುಂಚೆ ವೀಕ್ಷಕರ ಈಗ ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಡಾಕ್ಟರ್ಸ್ ನೇಚರ್ ಕ್ಲಿನಿಕ್ ಮುಂದುವರೆಯುತ್ತೆ. ವಿಶ್ವಕರ್ಮರ ಅಧಿನಾಯಕ ಜಕಣಾಚಾರ್ಯ ಸ್ಮರಣ ದಿನಾಚರಣೆ ಜನವರಿ 1ರಂದು ಗುರುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯಲಿದೆ. ಬನ್ನಿ, ಜಕಣಾಚಾರಿ ಅಮರ ಎಂದು ಸಾರೋಣ. ನೀವು ತಿನ್ನುವ ಕೇಕ್ ನಲ್ಲಿ ಏನಿದೆ ಗೊತ್ತಾ? ಕೇಕ್ ತಿಂದರೆ ರಮ್ ಕುಡಿಯೋದೇ ಬೇಡ. ಕುಡುಕರಿಗೆ ಸಖತ್ ಕಿಕ್, ಅಮಾಯಕರಿಗೆ ಮೋಸ. ಕೇಕ್ ನಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಗೊತ್ತಾ? ಕೇಕ್ ಪಾಯ್ಸನ್.
ಬ್ರೇಕ್ ಆದ್ಮೇಲೆ ಮತ್ತೆ ಡಾಕ್ಟರ್ಸ್ ನೇಚರ್ ಕ್ಲಿನಿಕ್ಗೆ ಸ್ವಾಗತ. ಮೇಡಮ್, ನೀವು ಹೇಳಿ ಸಾಕಷ್ಟು ಉದಾಹರಣೆಗಳು ಇದೆ ಅಂತ ಹೇಳಿದೆ. ಸೊ ಒಬ್ಬರ ಬಗ್ಗೆ ನೀವು ತಿಳಿಸ್ಕೊಡಿ, ಅಕ್ಯುಪಂಚರ್ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋದರ ಬಗ್ಗೆ. ಖಂಡಿತ. ಒಂದು ಹುಡುಗಿ ಆಯ್ತಾ, ಶಿ ಇಸ್ ಅರೌಂಡ್ ಒಂದು 15 ವರ್ಷದ ಹುಡುಗಿ ಅವಳು. ಎಲ್ಲ ಕಡೆನೂ ಅವಳಿಗೆ ಟ್ರೀಟ್ಮೆಂಟ್ ಆಗಿತ್ತು. ಸೊ ಎಲ್ಲ ಕಡೆ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಎಲ್ಲೂ ಅವಳಿಗೆ ಸರಿ ಹೋಗಲಿಲ್ಲ. ಅವಳಲ್ಲಿ ಮೇಯ್ನ್ ಆಗಿ ಕಾಡಿಸ್ತಾ ಇದ್ದೇದಂದ್ರೆ ಕಾಫ್. ಸೊ 24/7 ಅವಳು ಕೆಮ್ತಾನೆ ಇರ್ತಾಳೆ. ಅವಳಿಗೆ ಯಾವಾಗ ಕೆಮ್ಮು ಇರಲ್ಲ ಅಂದ್ರೆ ಮಲ್ಕೊಂಡಾಗ ಮಾತ್ರ ಕೆಮ್ಮಿರಲ್ಲ. ಅದು ಬಿಟ್ಟರೆ ಸುಮ್ಮನೆ ಅವಳು ಕೆಮ್ಮು ಬರ್ತಾನೆ ಇರುತ್ತೆ ವಿತೌಟ್ ಹರ್ ನಾಲೆಡ್ಜ್. ಅವಳಿಗೆ ಎಷ್ಟೇ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೆಮ್ಮನ್ನ ನಿಲ್ಸೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸರಿ, ಹಾಗೆ ಟಿವಿ ನೋಡ್ಕೊಂಡು ಒಂದ್ಸಲ ಬಂದಾಗ ಅವಳ ನಾಡಿ ಸಹ ನನ್ನ ಕೈಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಬೇರೆ ಪೇಷಂಟ್ಸ್ ಇದ್ದಾಗ ಅವಳಿಗೆ ನಾನು ಡಯಾಗ್ನೋಸ್ ಸಹ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಡಿಸ್ಟರ್ಬ್ ಆಗ್ತಾ ಇತ್ತು ಅವಳು ಕೆಮ್ತಾ ಇದ್ದಿದ್ದರಿಂದ. ಸೊ ಅವಳನ್ನ ಮತ್ತೆ ಬೆಡ್ ಮೇಲೆ ಮಲಗಿಸಿ ಆಮೇಲೆ ಅವಳಿಗೆ ಡಯಾಗ್ನೋಸ್ ಮಾಡಾದ್ಮೇಲೆ ಗೊತ್ತಾಯಿತು ಅವಳ ಲಂಗ್ಸಲ್ಲಿ ಮತ್ತು ಕಿಡ್ನೀಸಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ. ಅಂದರೆ ಎನರ್ಜಿ ವೇರಿಯೇಷನ್ ಆಗಿದೆ ಅಂತ. ಆರ್ಗನ್ನಲ್ಲಿ ಏನೋ ಸಮಸ್ಯೆ ಆಗೋಗಿದೆ ಅಂತಲ್ಲ, ಎನರ್ಜಿ ವೇರಿಯೇಷನ್ ಆಗಿದೆ ಅಂತ ಗೊತ್ತಾಯಿತು. ಸೊ ಅದ್ರ ಪ್ರಕಾರವಾಗಿ ನಾನು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಮಾಡ್ತಾ ಬಂದೆ. ಅವಳಿಗೆ ಒಂದು 20 ಸಿಟ್ಟಿಂಗ್ಸ್ ತನಕ ಯಾವುದೇ ತರಹದ ಇಂಪ್ರೂವ್ಮೆಂಟ್ ಕಾಣಿಸ್ಲೇ ಇಲ್ಲ. ಅವಳಿಗೆ 20 ಸೆಷನ್ಸ್ ಆದಮೇಲಿಂದ ಅವಳಿಗೆ ಟ್ರೆಮೆಂಡಸ್ ಒಂದು ಡ್ರಾಸ್ಟಿಕ್ ಒಂದು ಇಂಪ್ರೂವ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಧಾನವಾಗಿ ಹಾಗೆ ಕೆಮ್ಮು ಕಡಿಮೆ ಆಗ್ತಾ ಬಂತು. ಆಫ್ಟರ್ 33 ಸೆಷನ್ಸ್ ಅವಳಿಗೆ ನಾನು ಕೊಟ್ಟಿರೋಂಥದ್ದು. ಅದಾದ್ಮೇಲಿಂದ ಅವಳಿಗೆ ಒಂದು ಚೂರು ಕೆಮ್ಮಿಲ್ಲ, ಏನಿಲ್ಲ. ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ನಂಬಿಕೆನೇ ಇರಲಿಲ್ಲ ಈ ಟ್ರೀಟ್ಮೆಂಟ್ ಮೇಲೆ. ಅವಳಿಗೆ ಯಾವಾಗ ಒಂದು 20 ಸೆಷನ್ಸ್ ಆದ್ಮೇಲಿಂದ ರಿಸಲ್ಟ್ಸ್ ಬರೋಕ್ಕೆ ಶುರು ಆಯಿತು. ಅವರ ತಂದೆಗೆ ನಂಬೋಕೆ ಆಗಲಿಲ್ಲ. ಜೊತೆಗೆ ಅವ್ರ ರಿಲೇಟಿವ್ಸ್ ಎಲ್ಲರೂ ಅಷ್ಟೇ ಕ್ಲಿನಿಕ್ಗೆ ಯಾವಾಗಲೂ ಬರ್ತಾ ಇದ್ರು ಜೊತೆನಲ್ಲಿ, ಏನಪ್ಪ ಇದು ಸರಿ ಹೋಗುತ್ತಾ ಇಲ್ವಾ ಅಂತ ಹೇಳಿ. ಬಟ್ ಶಿ ಇಸ್ ವೆರಿ ಫೈನ್ ನಾವು. ಓಕೆ ಮೇಡಮ್, ಇಷ್ಟಪಡ್ತೀನಿ. ಒಬ್ರು ಕಾಲರ್ ಇದ್ದಾರೆ ಕೋಲಾರದಿಂದ. ರವಿಕುಮಾರ್ ಅವರೇ ನಮಸ್ತೆ. ಹಲೋ ರವಿಕುಮಾರ್ ಅವರೇ ನಮಸ್ತೆ. ಹೇಳಿ ನಿಮ್ ಸಮಸ್ಯೆ ಏನು ಅಂತ ನಮ್ ಜೊತೆ ಡಾಕ್ಟರ್ ಇದ್ದಾರೆ. ಹೇಳಿ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಶುಗರ್ ಇದೆ, ಹಾ, ಥೈರಾಯ್ಡ್ ಇದೆ, ಅದಕ್ಕೆ ಕೊಡ್ತೀರಾ? ಖಂಡಿತವಾಗ್ಲೂ ಶುಗರು ಮತ್ತೆ ಥೈರಾಯ್ಡ್ ಸಮಸ್ಯೆ ಎರಡಕ್ಕೂ ಸಹ ಟ್ರೀಟ್ಮೆಂಟ್ ಇದೆ. ಇಲ್ಲಿ ಶುಗರ್ ಅಂತ ಹೇಳಿದ್ರೆ ಅಲ್ಲಿ ಪ್ಯಾಂಕ್ರಿಯಾಸ್ ಸೆಲ್ಸ್ ಅನ್ನೋದೇನಿರುತ್ತೆ ಅದು ಡ್ಯಾಮೇಜ್ ಆಗಿರುತ್ತೆ. ಥೈರಾಯ್ಡ್ ಅಂತ ಹೇಳ್ತಿದ್ದಂಗೆ ಗ್ಲ್ಯಾಂಡ್ ಅಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಗ್ಲ್ಯಾಂಡ್ ಅಲ್ಲಿ ತೊಂದರೆ ಆಗಿರುತ್ತೆ. ಸೊ ಶುಗರು, ಥೈರಾಯ್ಡ್ ಮತ್ತೆ ಯಾರು ಡಯಾಲಿಸಿಸ್ಗೆ ಹೋಗ್ತಿರ್ತಾರೆ, ಈ 3 ಕೇಸಸ್ ಅಲ್ಲಿ ಮಾತ್ರ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಇಂದ ಲೇಟ್ ಆಗಿ ರಿಸಲ್ಟ್ ಸಿಗುತ್ತೆ. ಸೊ ಏನು ಫಾಸ್ಟ್ ಆಗಿ ನಂಗೆ ಈಗ ಡಯಾಬಿಟಿಸ್ ಇದೆ, ಸೊ ಜಸ್ಟ್ ಒಂದು 5 ಸೆಷನ್ ಅಲ್ಲಿ ನನಗೆ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಇಲ್ಲಿ ಏನಾಗುತ್ತೆ, ಈ 3 ಕೇಸಸ್ ಅಲ್ಲಿ ಮಾತ್ರ ಟೈಮ್ ತಗೊಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅಂದ್ರೆ ನಾನು ಆವಾಗಲೇ ಹೇಳಿದಂಗೆ ಸೆಲ್ಸ್ ಡೆಡ್ ಆಗೋಗಿರುತ್ತೆ. ಅದು ಮತ್ತೆ ರೀಜನರೇಟ್ ಆಗಬೇಕು. ರೀಜನರೇಟ್ ಆಗೋಕ್ಕೆ ಅದರದೇ ಆದ ಸಮಯ ತಗೊಳುತ್ತೆ. ಬಟ್ 101% ಡೆಫಿನೆಟ್ ಆಗಿ ಡಯಾಬಿಟಿಸು, ಥೈರಾಯ್ಡು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಲ್ಲಿ ಆರಾಮಾಗಿ ಸರಿ ಮಾಡಬಹುದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಡಾಕ್ಟರ್, ಈ ಅಸ್ತಮಾ ಬರೋದಕ್ಕೆ ಇತ್ತೀಚಿನ ಜೀವನ ಶೈಲಿ ಏನಾದ್ರೂ ಇದಕ್ಕೆ ಕಾರಣ ಆಗುತ್ತಾ? ಹೇಗೆ? ಖಂಡಿತವಾಗ್ಲೂ ಇತ್ತೀಚಿನ ಜೀವನ ಶೈಲಿನೇ ಮೇನ್ ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಸರಿಯಾದ ಸಮಯ ಸಂದರ್ಭಗಳಲ್ಲಿ ಆಹಾರ ಪದ್ಧತಿ ಇಲ್ಲದೆ ಇರುವಂಥದ್ದು, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರುವಂಥದ್ದು, ಮತ್ತೆ ಲೇಟ್ ನೈಟ್ ಎದ್ದಿರೋವಂಥದ್ದು, ಮತ್ತೆ ಲೇಟ್ ನೈಟ್ ಜಂಕ್ ಫುಡ್ಸ್ನೆಲ್ಲ ಸೇವನೆ ಮಾಡುವಂಥದ್ದು, ಇವೆಲ್ಲ ಮೇನ್ ಕಾರಣ ಅಂತ ಹೇಳ್ಬೋದು. ಮತ್ತೆ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಅಸ್ತಮಾ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ಏನಕ್ಕೆ ಅಂತ ಹೇಳಿದ್ರೆ ಡ್ಯೂ ಟು ಪೊಲ್ಯೂಷನ್ಸ್ ಅಂತ ಹೇಳ್ಬೋದು. ಸೊ ಇವೆಲ್ಲ ಮೇನ್ ಕಾರಣ ಆಗುತ್ತೆ. ಈ ಒಂದು ಅಸ್ತಮಾಗೆ ನಮ್ಮ ಒಂದು ಜೀವನ ಶೈಲಿನೂ ಮೇನ್ ಕಾರಣ ಅಂತ ಹೇಳ್ಬೋದು. ಓಕೆ ಮೇಡಮ್, ಈ ಅಸ್ತಮಾ ಬರೋದಕ್ಕೆ ಈ ವೆದರ್ಸ್ ಏನಾದ್ರೂ ಕಾರಣ ಆಗುತ್ತೆ? ಅಂದ್ರೆ ಯಾವ ವೆದರ್ ಅಲ್ಲಿ ಅಸ್ತಮಾ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೋಬಹುದು? ಕೆಲವರಲ್ಲಿ ವಿಂಟರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಎಲ್ಲರಿಗೂ ವಿಂಟರ್ ಅಲ್ಲೇ ಕಾಣಿಸ್ಕೋಬೇಕು ಅಂತ ಏನಿಲ್ಲ. ಆಲ್ ದ 365 ಡೇಸ್ ಸಹ ಇರೋರು ಇದ್ದಾರೆ ಅಸ್ತಮಾದಲ್ಲಿ. ಕೆಲವರಿಗೆ ಸೀಸನಲ್ ವೈಸ್ ಬರುವಂತದ್ದು, ಕೆಲವರಿಗೆ ಬಿಸಿಲುಗಾಲದಲ್ಲೂ ಬರುತ್ತೆ, ಕೆಲವರಿಗೆ ರೈನಿನಲ್ಲೂ ಬರುತ್ತೆ, ಕೆಲವರಿಗೆ ವಿಂಟರ್ ಅಲ್ಲೂ ಬರುತ್ತೆ. ಸೊ ಅದಕ್ಕೆ ಇದೇ ಸಮಯದಲ್ಲೇ ಬರಬೇಕು ಅಂತ ಏನಿಲ್ಲ, ಎಲ್ಲಾ ಒಂದು ಕಾಲದಲ್ಲೂ ಬರುತ್ತೆ ಈ ಅಸ್ತಮಾ ಅನ್ನೋ ಕಾಯಿಲೆ. ಓಕೆ, ಒಬ್ರು ಕಾಲರ್ ಇದ್ದಾರೆ ಶ್ರೀರಂಗಪಟ್ಟಣದಿಂದ. ಮಹೋದಯ ಸೌಮ್ಯ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ನಿಮ್ ಸಮಸ್ಯೆ ಏನು ಅಂತ ನಮ್ ಜೊತೆ ಡಾಕ್ಟರ್ ಇದ್ದಾರೆ. ಅದೇ ಮೇಡಮ್, ಕೆಮ್ಮು ನಾನು ಸುಮಾರು ದಿನ ತಗೊಂಡಿದ್ದೇನೆ ಇದೀನಿ ಮೇಡಮ್, ಹೋಗ್ತಾನೆ ಇಲ್ಲ. ಅಸ್ತಮಾ ಅಂತ ಹೇಳ್ತಾರೆ. ಓಕೆ, ನಾನು ಈ ಸೀಸನ್ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಮೇಡಮ್. ಯಾವ ತರ ಇರ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಖಂಡಿತವಾಗ್ಲೂ ಅದು ನೀವೇನ್ ಕೆಮ್ಮು ಅಂತ ಹೇಳ್ತಿದ್ದೀರಾ, ಅದು ಒಂದು ರೀತಿಯಲ್ಲಿ ಅಸ್ತಮಾನೇ ಆಗಿರುತ್ತೆ. ನೀವು ಒಂದ್ಸಲಿ ಕ್ಲಿನಿಕ್ಗೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಆಕ್ಯುಪಂಕ್ಚರ್ ಅಲ್ಲಿ ನಾವು ಯಾವುದೇ ರೀತಿಯಾದ ಮೆಡಿಸಿನ್ಸ್ ಕೊಡೋದಿಲ್ಲ. ಅದನ್ನ ಫಸ್ಟ್ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಯಾವುದೇ ರೀತಿಯಾದ ಮೆಡಿಸಿನ್ಸ್ ಏನು ಕೊಡೋದಿಲ್ಲ. ನಾವು ಇಲ್ಲಿ ಏನು ಅಂತ ಹೇಳಿದ್ರೆ ನೀವು ಪರ್ಸನಲ್ ಆಗಿ ನಮ್ಮ ಕ್ಲಿನಿಕ್ಗೆ ಬರಲೇಬೇಕು. ಬಂದಾಗ ನಾವು ನಿಮ್ಮ ಫಿಸಿಕಲ್ ಅಪಿಯರೆನ್ಸು, ನಿಮ್ಮ ನಾಡಿ, ನಿಮ್ಮ ನಾಲಿಗೆ ಮತ್ತೆ ನಿಮ್ಮ ಸಿಂಪ್ಟಮ್ಸ್ನೆಲ್ಲ ಕೂತ್ಕೊಂಡು ಮಾತಾಡಿದಾಗ ನಿಮಗೆ ಏನು ತೊಂದರೆ ಆಗಿದೆ, ಎಲ್ಲಿ ತೊಂದರೆ ಆಗಿದೆ ಅನ್ನೋದು ಫಸ್ಟ್ ಐಡೆಂಟಿಫೈ ಆಗುತ್ತೆ.
ಅದು ಐಡೆಂಟಿಫೈ ಆದಮೇಲೆ ಟ್ರೀಟ್ಮೆಂಟ್ಗೂ ಸಹ ನೀವು ಬರಲೇಬೇಕಾಗತ್ತೆ. ಕೆಲವರಿಗೆ ವಾರದಲ್ಲಿ 2 ಸಲ ಬರಕ್ಕೆ ಹೇಳ್ತೀವಿ, ಕೆಲವರಿಗೆ 10 ದಿವಸಕ್ಕೆ ಒಂದ್ಸಲಿ, ಕೆಲವರಿಗೆ 15 ದಿವಸಕ್ಕೆ ಒಂದ್ಸಲಿ ಬರಬೇಕು ಅಂತ ಹೇಳ್ತೀವಿ. ಅವರ ಒಂದು ಕಾಯಿಲೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನೀವು ಪರ್ಸನಲ್ ಆಗಿ ಕ್ಲಿನಿಕ್ಗೆ ಬರಲೇಬೇಕು. ಕ್ಲಿನಿಕ್ಗೆ ಬಂದ್ಮೇಲೆ ನಿಮ್ಮನ್ನ ಚೆಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಆಕ್ಯೂ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಈಗ ಲಂಗ್ಸ್ ಅಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಆಕ್ಯೂ ಪಾಯಿಂಟ್ಸ್ ನಮ್ಮ ದೇಹದಲ್ಲಿ ಇರುತ್ತೆ. ಆ ಪಾಯಿಂಟ್ಸ್ಗೆ ನಾವು ಸೂಜಿ ಹಾಕ್ತಿದ್ದಂಗೆ ಅಲ್ಲಿಂದ ಎನರ್ಜಿ ಜನರೇಟ್ ಆಗುತ್ತೆ. ಆ ಎನರ್ಜಿ ಹೋಗಿ ಲಂಗ್ಸ್ಗೆ ಸೇರುತ್ತೆ. ಯಾವಾಗ ಅದು ಎನರ್ಜಿ ಲಂಗ್ಸ್ಗೆ ಸೇರುತ್ತೋ ಆಟೋಮೆಟಿಕ್ ಆಗಿ ಲಂಗ್ಸ್ ಮತ್ತೆ ಚೇತರಿಸ್ಕೊಳ್ಳೋಕೆ ಶುರು ಆಗುತ್ತೆ. ಒಂದ್ಸಲ ಅದು ಚೇತರಿಸ್ಕೊಳ್ತಿದ್ದಂಗೆ ನಿಮ್ಮ ಸಮಸ್ಯೆಯನ್ನು ನೀವು ನ್ಯಾಚುರಲ್ ಆಗಿ ಹೊರಗೆ ಬರ್ತೀರಾ. ಇಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಆರ್ಗನ್ ಅನ್ನೋದೇನಿದೆಯಲ್ಲ ಕಾಯಿಲೆ ಬರೋದಕ್ಕೆ ಅದೇ ಕಾರಣ ಆಗಿರುತ್ತೆ. ಸೊ ಅದರ ಇಂಟೆಲಿಜೆನ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಕಾಯಿಲೆ ಬರ್ಸೋದಕ್ಕೂ ಅದೇ ಕಾರಣ ಆಗುತ್ತೆ. ಅದಕ್ಕೆ ನಾವು ಕರೆಕ್ಟಾಗಿ ಸೂಜಿ ಹಾಕ್ತೀವಿ ಅಂತ ಹೇಳಿದ್ರೆ ಆ ಕಾಯಿಲೆನ ಅದೇ ರೀತಿ ಅದು ವಾಸಿನೂ ಸಹ ಮಾಡುತ್ತೆ. ಸೊ ಹಾಗಾಗಿ ನಾವು ಮಾಡೋ ಕೆಲಸ ಇಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಮ ಆರ್ಗನ್ಗೆ ನಿಮ್ಮ ಕಾಯಿಲೆ ಏನು ಅಂತ ಅರಿವು ಮಾಡಿಸ್ಕೊಟ್ಟು ಆ ಕಾಯಿಲೆನ ಆ ಆರ್ಗನ್ ಸರಿ ಮಾಡೋ ರೀತಿ ಮಾಡ್ತೀವಿ. ಸೊ ಇದು ಇಟ್ಸ್ ಎ ನ್ಯಾಚುರಲ್ ವೇ. ಸೊ ಖಂಡಿತವಾಗ್ಲೂ ಆಕ್ಯುಪಂಕ್ಚರ್ಲಿ ಅಸ್ತಮಾನ ಆರಾಮಾಗಿ ಸರಿ ಮಾಡ್ಬೋದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಇದು ವಂಶ ಪರಂಪರೆಯಿಂದನೂ ಈ ಅಸ್ತಮಾ ಸಮಸ್ಯೆ ಬರ್ಬೋದಾ? ಹೀಗೆ ಖಂಡಿತ ಬರುತ್ತೆ. ವಂಶ ಪಾರಂಪರೆಯಾಗೂ ಬರುತ್ತೆ. ಇದು ಏನಂತ ಹೇಳಿದ್ರೆ ತಂದೆ ತಾಯಿಯಲ್ಲಿ ಅಥವಾ ಅವರ ಹಿರಿಯರಲ್ಲಿ ಇರುವಂತಹ ಜೀನ್ಸ್ ಮಕ್ಕಳಿಗೂ ಕ್ಯಾರಿ ಆಗೋದ್ರಿಂದಾಗಿ ಅಸ್ತಮಾ ಅನ್ನೋದು ಅವರಲ್ಲಿ ಏನಾದ್ರು ಲಂಗ್ಸ್ ಅಲ್ಲಿ ವೇರಿಯೇಷನ್ಸ್ ಇದ್ದು ಲಂಗ್ಸ್ ತುಂಬಾ ವೀಕ್ ಆಗಿದೆ ಅಂದಾಗ ಮಕ್ಕಳಲ್ಲೂ ಸಹ ಬರುತ್ತೆ. ಅಥವಾ ಕಿಡ್ನೀಸ್ ಆಗಲಿ ಸ್ಪ್ಲೀನ್ ಆಗಲಿ ಆರ್ಗನ್ಸ್ ಎಲ್ಲ ವೀಕ್ ಆಗಿದೆ ಅಂದಾಗ ಮಕ್ಕಳಲ್ಲೂ ಅದು ಕ್ಯಾರಿ ಆಗೇ ಆಗುತ್ತೆ. ಸೊ ಇದು ಹೆರಿಡಿಟ್ರಿಯಿಂದಲೂ ಬರುತ್ತೆ. ಓಕೆ ಸರ್, ಇದು ಅಸ್ತಮಾ ಸಮಸ್ಯೆ ಇದ್ದವರು ಈ ಚಳಿಗಾಲದಲ್ಲಿ ಜಾಸ್ತಿನೇ ಅಸ್ತಮಾ ಕಾಣಿಸ್ಕೊಳ್ಳುತ್ತೆ ಅಂತ ಗೊತ್ತು. ಸೊ ಅವಾಗ ಫುಡ್ ಅವಾಯ್ಡ್ ಫುಡ್ ಮೇಂಟೆನೆನ್ಸ್ ಯಾವ ತರ ಮಾಡಬೇಕು ಅವರು ಆ ಟೈಮಲ್ಲಿ? ಖಂಡಿತವಾಗ್ಲೂ ಈ ಚಳಿಗಾಲದಲ್ಲಿ ಮೇನ್ ಆಗಿ ಏನು ಅಂತ ಹೇಳಿದ್ರೆ ಅವರು ಅವರ ದೇಹನ ಬೆಚ್ಚಿಗೆ ಇಟ್ಕೋಬೇಕಾಗತ್ತೆ ಫಸ್ಟ್. ಅದಾದ್ಮೇಲೆ ಎರಡನೇದೇನು ಅಂತ ಹೇಳಿದ್ರೆ ಮನೆಯಲ್ಲಿ ಅಕಸ್ಮಾತ್ ಗ್ರಾನೈಟ್ ಅದು ಫ್ಲೋರಿಂಗ್ ಇತ್ತು ಅಂತ ಹೇಳಿದ್ರೆ ಸಾಕು ಹಾಕೊಳ್ಳೋದು ಉತ್ತಮ ಅಂತ ಹೇಳ್ತೀವಿ. ಮತ್ತೆ ಆದಷ್ಟು ಎಲ್ಲ ಕಂಪ್ಲೀಟ್ ಆಗಿ ಏನು ಅವರು ಈ ಐಸ್ ರಿಲೇಟೆಡ್ ಐಟಮ್ಸ್ ಏನಿರುತ್ತೆ ಅಂದ್ರೆ ಫ್ರಿಡ್ಜ್ ಇಂದ ಡೈರೆಕ್ಟ್ ಆಗಿ ಆಹಾರ ತಗೊಳ್ಳೋಂಥದ್ದು ಅಥವಾ ಐಸ್ ಕ್ರೀಮ್ಸ್ ತಗೊಳ್ಳೋಂಥದ್ದು ಅಥವಾ ಜ್ಯೂಸ್ ತಗೊಂಡಾಗ ಅದನ್ನ ತುಂಬಾ ಫ್ರೀಸ್ ತರ ಐಸ್ ಕ್ಯೂಬ್ಸ್ ಎಲ್ಲ ಹಾಕೊಂಡು ತಗೊಳ್ಳೋಂಥದ್ದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ತಣ್ಣಗಿರೋದು ತಗೊಂಡ್ರೆ ಅದು ಡೈರೆಕ್ಟ್ ಆಗಿ ಸ್ಪ್ಲೀನ್ಗೆ ಎಫೆಕ್ಟ್ ಮಾಡುತ್ತೆ. ಸ್ಪ್ಲೀನ್ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಾವು ನ್ಯೂಟ್ರಿಷನ್ ಚಿ ಅಂತ ಏನು ಹೇಳ್ತೀವಿ ಅದು ಎಫೆಕ್ಟ್ ಆಗುತ್ತೆ. ಸೊ ಅಸ್ತಮಾ ಪೇಷಂಟ್ಸ್ಗೆ ಮೇನ್ ಆಗಿ ಅದೇ ಡಿಫಿಷಿಯನ್ಸಿ ಇರೋದ್ರಿಂದಾಗಿ ಅವ್ರಿಗೆ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಸ್ಪೈಸಿ ಫುಡ್, ಗ್ರೀಸಿ ಫುಡ್, ಅದಾದ್ಮೇಲೆ ಈ ಕೋಲ್ಡ್ ಐಟಮ್ಸ್ ಏನು ಅಂತ ಹೇಳ್ತೀವಿ ಇದನ್ನ ಅವರು ಅವಾಯ್ಡ್ ಮಾಡಲೇಬೇಕಾಗತ್ತೆ ಅಸ್ತಮಾ ಪೇಷಂಟ್ ಇರೋರು. ಓಕೆ ಮೇಡಮ್, ಇವಾಗ ನೋಡ್ತಾ ಇದೀವಿ ಸಾಫ್ಟ್ವೇರ್ ಕಂಪ್ನಿ ಇರ್ಬೋದು, IT-BT ಕಂಪ್ನಿಯಲ್ಲೆಲ್ಲ ಇದು AC ರೂಮಲ್ಲೇ ಕೂತ್ಕೊಂಡು ಕೆಲಸ ಮಾಡೋದೇ ಹೆಚ್ಚಾಗ್ಬಿಟ್ಟಿದೆ. ಸೊ ಈ AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋರ್ಗೆ ಏನಾದ್ರೂ ಅಸ್ತಮಾ ಸಮಸ್ಯೆ ಇದ್ರೆ ಅವ್ರು ಯಾವ ರೀತಿ ಎಚ್ಚರಿಕೆ ವಹಿಸ್ಕೋಬಹುದು, ಅಂದ್ರೆ ಯಾವ ರೀತಿ ಕ್ರಮ ಕೈಗೊಳ್ಬಹುದು? ಹೌದು, ಅವರು AC ರೂಮಲ್ಲಿ ಇದ್ದಾಗೂ ಅಂದ್ರೆ ಏನಂದ್ರೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಸೊ ಆ AC ರೂಮ್ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಿ ಅಂತ ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದಾಗಿ ಅವ್ರು ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಕ್ಯೂರ್ ಮಾಡ್ಕೊಳ್ಬೇಕು. ಅಂದ್ರೆ ಅವರಲ್ಲಿ ಅದೇನು ಆ ಸಿಸ್ಟಮ್ ಅನ್ನೋದು ಸರಿಯಾಗಿ ಕೆಲಸ ಮಾಡ್ತಿರಲ್ಲ, ಎನರ್ಜಿ ವೇರಿಯೇಷನ್ಸ್ ಆಗಿರುತ್ತೆ. ನಮ್ಮ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಲ್ಲಿ ತಗೊಳ್ಳೋದ್ರಿಂದಾಗಿ ತಗೊಂಡು ಅದನ್ನ ಏನ್ ಸಿಸ್ಟಮ್ ಇದೆ ಅದು ಸರಿ ಮಾಡಿಸ್ಕೋಬೇಕಾಗತ್ತೆ. ಸರಿಪಡಿಸ್ಕೊಂಡು ಆಮೇಲೆ ಅವ್ರು AC ನಲ್ಲಿ ಕೆಲಸ ಮಾಡಿದ್ರು ಸಹ ಏನೂ ಆಗೋದಿಲ್ಲ. ಓಕೆ ಸರ್, ಇದು ಅಸ್ತಮಾ ಬರೋದಕ್ಕೆ ಡಸ್ಟ್ ಇರ್ಬೋದು, ಯಾವ ರೀತಿ ಕಾರಣಗಳಿಂದ ಈ ಅಸ್ತಮಾ ಹೆಚ್ಚಾಗಿ ಕಾಣಿಸ್ಕೋಬಹುದು? ಖಂಡಿತವಾಗ್ಲೂ ಒಂದು ಜೆನೆಟಿಕ್ ರೀಸನ್ ಅಂತ ಹೇಳ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ ಲಂಗ್ಸ್ ಅಲ್ಲಿ ವೀಕ್ನೆಸ್ ಇರುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ದೇಹ ಸೃಷ್ಟಿ ಆಗಬೇಕಾದಾಗ ದೇವರು ಅದಕ್ಕೆ ತಕ್ಕಂತ ಎಲ್ಲ ಆರ್ಗನ್ಸ್ಗೂ ಅದರದೇ ಆದ ಎನರ್ಜಿ ಕೊಟ್ಟಿದ್ದಾನೆ. ಸೊ ಯಾವಾಗ ಯಾವ ಆರ್ಗನ್ ಅಲ್ಲಿ ಎನರ್ಜಿ ಅನ್ನೋದು ವೇರಿಯೇಷನ್ಸ್ ಆಗುತ್ತೋ ಅದಕ್ಕೆ ತಕ್ಕಂತಹ ಕಾಯಿಲೆಗಳು ಮನುಷ್ಯನಲ್ಲಿ ಕಾಣಿಸ್ಕೊಡುತ್ತೆ. ಇವಾಗ ಯಾರಲ್ಲಿ ಲಂಗ್ಸ್ ಅನ್ನೋದು ಅಥವಾ ಕಿಡ್ನಿ ಅನ್ನೋದು ಇವೆರಡರಲ್ಲಿ ಯಾವಾಗ ಎನರ್ಜಿ ವ್ಯತ್ಯಾಸ ಆಗುತ್ತೋ ಅವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಕಾಣಿಸ್ಕೊಡುತ್ತೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅವರಲ್ಲಿ ಆಲ್ರೆಡಿ ಲಂಗ್ಸ್ ಅಲ್ಲಿ ವೀಕ್ನೆಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ನಾನು ಆಗಲೇ ಹೇಳಿದಂಗೆ ಏರ್ವೇಸ್ ಅಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ ಇವಾಗ ಏನಾಗುತ್ತೆ ಅವರು ಡಸ್ಟ್ ಅಥವಾ ಹೊಗೆ ಧೂಳು ಈ ಕಡೆಗೆ ಬಂದಾಗ ಏನಾಗುತ್ತೆ ನಾವು ಜನರಲ್ ಆಗಿ ನಮಗೆ ಅದು ಇರಿಟೇಟ್ ಆಗಿ ನಾವು ಒಂದು ಶೀನಲ್ಲಿ ಅದನ್ನ ಸೆಟ್ರೇಟ್ ಮಾಡ್ಕೋಬಹುದು. ಬಟ್ ಇವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ತುಂಬಾ ಸೆನ್ಸಿಟಿವ್ ಇರೋದ್ರಿಂದಾಗಿ ಏನಾಗುತ್ತೆ ಅದು ಅವ್ರಿಗೆ ತುಂಬಾ ಒಂಥರ ತುಂಬಾ ಹಿಂಸೆ ಮಾಡುತ್ತೆ. ಅವ್ರಿಗೆ ಕೆಮ್ಮು ಜಾಸ್ತಿ ಆಗುವಂಥದ್ದು, ಶೀನೋಸ್ ಜಾಸ್ತಿ ಆಗುವಂಥದ್ದು, ರನ್ನಿಂಗ್ ನೋಸ್ ಆಗುವಂಥದ್ದು ಅಥವಾ ಫುಲ್ ಕಂಪ್ಲೀಟ್ ನೋಸ್ ಬ್ಲಾಕ್ ಆಗುವಂಥದ್ದು, ತಲೆ ಎಲ್ಲ ಬ್ಲಾಕ್ ಆದಂಗೆ ಅನ್ಸ್ಬಿಡುತ್ತೆ ಅವರಿಗೆ. ಸೊ ಹಾಗಾಗಿ ಈ ಡಸ್ಟು ಧೂಳು ಇವೆಲ್ಲ ಏನಿರುತ್ತಲ್ಲ ಇದು ಮೇಜರ್ ಕಾರಣ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಅಸ್ತಮಾ ಪೇಷಂಟ್ಸ್ಗೂ ನಾನು ಕೇಳಿರೋ ಪ್ರಕಾರ ಅಸ್ತಮಾ ಪೇಷಂಟ್ಸ್ಗೆ ಕೆಲವೊಂದು ಹಿಲ್ ಸ್ಟೇಷನ್ಸ್ಗೆಲ್ಲ ಹೋಯ್ತು ಅಂತ ಹೇಳಿದ್ರೆ ಅವರಿಗೆ ಅಲ್ಲಿ ಆಕ್ಸಿಜನ್ ವೇರಿಯೇಷನ್ ಅಂದ್ರೆ ಆಕ್ಸಿಜನ್ ಸರಿಯಾಗಿ ಸಿಗೋದಿಲ್ಲ, ಅಲ್ಲೂ ಸಹ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಈ ಸಿಟಿ ಸೈಡ್ ಬಂದು ಸಹ
ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅಸ್ತಮಾ ಪೇಷಂಟ್ಸ್ ನಾನು ನೋಡಿರೋ ಹಾಗೆ ಅವ್ರು ತುಂಬಾ ಸಫರ್ ಮಾಡ್ತಾರೆ. ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ ಅಂತೇಳಿ ತುಂಬಾ ಸಫರ್ ಮಾಡ್ತಿರ್ತಾರೆ. ಇರೋದಲ್ಲೇ ಹೇಗೋ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಇರ್ತಾರೆ. ಸೊ ನಾನು ಅವ್ರಿಗೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆಕ್ಯುಪಂಕ್ಚರ್ ನಿಮ್ಗೆ ಸೊಲ್ಯೂಷನ್ಸ್ ಇದೆ, ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, ಈ ಅಸ್ತಮಾ ಸಮಸ್ಯೆ ಸರಿ ಹೋಗೋದಕ್ಕೆ ಎಷ್ಟು ಸಿಟ್ಟಿಂಗ್ಸ್ ನ ತಗೋಬಹುದು ಮೇಡಮ್? ಕೆಲವರಿಗೆ ಈಗೇನಾದ್ರೂ 1 ತಿಂಗಳು ಅಥವಾ 2 ತಿಂಗಳಿಂದ ಕಾಣಿಸ್ತಾ ಇದೆ ಅಂತಂದ್ರೆ 5 or 6 ಸಿಟ್ಟಿಂಗ್ಸ್ ಅಲ್ಲಿ ಸರಿ ಹೋಗ್ಬಿಡುತ್ತೆ. ಅದೇ ಏನಾದ್ರೂ ವರ್ಷಾನ್ಗಟ್ಲೆಯಿಂದ 2 ವರ್ಷ 3 ವರ್ಷ 10 ವರ್ಷ ಅಂತ ಹೇಳಿದಾಗ ಮಿನಿಮಮ್ 15 ಸೆಷನ್ಸ್ ಬೇಕಾಗುತ್ತೆ. ಈ 15ರಿಂದ 30 ಸಿಟ್ಟಿಂಗ್ ಅಲ್ಲಿ ಸಂಪೂರ್ಣವಾಗಿ ಅಸ್ತಮಾನ ಗುಣಪಡಿಸಬಹುದು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದ. ನಮಸ್ಕಾರ ಡಾಕ್ಟರ್, ನಿಮಗೂ ಕೂಡ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಅಕ್ಯುಪಂಕ್ಚರ್ ಅಲ್ಲಿ ನಿಮ್ಮೆಲ್ಲಾ ಸಮಸ್ಯೆಗೆ ಶಾಶ್ವತ ಪರಿಹಾರ ಇದೆ ಅಂತ ಹೇಳ್ತಾ ಇದೇ ಇವತ್ತಿನ ಡಾಕ್ಟರ್ಸ್ ನೇಚರ್ ಕ್ಲಿನಿಕ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಸಮಯಕ್ಕೆ ಭೇಟಿಯಾಗ್ತೀವಿ. ನಮಸ್ಕಾರ.